ಸೊ ಎನಿ ಮೆಮೊರೀಸ್ ಆಫ್ ಜೋಗ್ ಫಾಲ್ಸ್, ರಮೇಶ್ ಅರವಿಂದ್ ಸರ್? ಅವರು ಅಷ್ಟು ದೊಡ್ಡ ಮೇನ್ ಪಾತ್ರ ನನಗೆ ಕೊಡ್ತಾ ಇದ್ದಾಗಲೂ ಅದನ್ನು ನೋಡು ನನಗೊಂದು ಫೇವರ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಮಾತೇ ಆಡಿಲ್ಲ. ಹಿ ವಾಸ್ ಸೋ ಡಿಗ್ನಿಫೈಡ್. ನೆಗೆಟಿವ್ ತಿಂದ್ಬಿಡ್ತೀನಿ ಅಂತ ನನಗೆ ಭಯ, ಇವಳು ಬರೀ ನಮ್ಮ ರೀಲ್ ತಿಂತಾಳೆ ಅಂತ ಬರಬಾರ್ದು ಅಂತ. ಐ ವಾಸ್ ವೆರಿ ಸ್ಕೇರ್ಡ್. ಕಾನ್ಶಿಯಸ್. ಸೊ ಇವರೆಲ್ಲ ದೊಡ್ಡವ್ರು ಇರಬೇಕಾದ್ರೆ ನಾನು ಅಡುಕ್ತಾ ಇದ್ದೆ. ಐ ವಾಸ್ ಸೋ ಸ್ಕೇರ್ಡ್. ಐ ವಾಸ್ ರಿಯಲಿ ಸ್ಕೇರ್ಡ್. ಆ್ಯಂಡ್ ನನಗೆ ಅದ್ರಲ್ಲಿ ನಮಗೆ ಫಸ್ಟ್ ನೈಟ್ ಸಾಂಗ್ ಬೇರೆ ಇದೆ. ಬಟ್ ನಾಲ್ಕು ಅವ್ರು ಯಾವ ಸಿನಿಮಾಲು ಮಾಡೋಕ್ಕಾಗಿಲ್ಲ ಅಲ್ಲ ನೀವು? ಇಲ್ಲ ನೋಡಿ ಹೇಗೆ ಸರ್ಪ್ರೈಸಿಂಗ್. ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ಆಬ್ವಿಯಸ್ಲಿ ನಮಗೂ ಒಂದಿರುತ್ತಲ್ಲ, ನಾವು ಸುಮ್ಮನೆ ಏನೇನೋ ಮಾಡಬಾರ್ದು ಅಂತ. ಸೊ ಐ ವಾಂಟೆಡ್ ಟು ಲರ್ನ್. ಈ ಸಿನಿಮಾ ಶೂಟಿಂಗ್ ನಡೀಬೇಕಾದ್ರೆ ಅವ್ರ ಜೀವನದಲ್ಲಿ ನಡಿಬಾರ್ದು ಒಂದು ಟ್ರಾಜಿಡಿ ನಡೀತಿದೆ. ಅಂದರೆ ಯಾರ ಜೀವನದಲ್ಲೂ ಅದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನೂರೊಂದು ನೆನಪು. ಓಕೆ, ಅದು ಸೀರಿಯಲ್ ಮಾಡಿದ್ದು ಎಷ್ಟು ಸೀರಿಯಲ್ ಮಾಡಿದ್ರಿ? ಒಂದೇ ಸೀರಿಯಲ್. ಒಂದೇ. ಅಂಡ್ ತುಳು ಫಿಲ್ಮ್ಸು, ಕೊಂಕಣಿ ಫಿಲ್ಮ್ಸ್ ಎಲ್ಲ ಆಮೇಲೆ ಮಾಡಿದ್ದು. ಎಷ್ಟು ಫಿಲ್ಮ್ಸ್ ಟೋಟಲ್ ತುಳು ಆ್ಯಂಡ್ ಕೊಂಕಣಿ? ತುಳು ಐ ಥಿಂಕ್ ಐ ಡಿಡ್ ಕೋಟಿ ಚೆನ್ನಯ್ಯ. ಅದಕ್ಕೆ ಐ ಗಾಟ್ ಸ್ಟೇಟ್ ಅವಾರ್ಡ್ ಫಾರ್ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್. ಅದರಲ್ಲಿ ನಾನು ಕೋಟಿ ಚೆನ್ನಯ್ಯ ಅವ್ರ ತಾಯಿ ದೇವಿ ಬೈದತಿ ಪಾತ್ರ ಮಾಡಿದ್ದೆ. ಅದು ಬಿಟ್ಟರೆ ಕೊಂಕಣಿ ಒಂದು ಸಿನಿಮಾ ಮಾಡಿದ್ದೀನಿ, ನಮ್ಮ ಕಾಸರಗೋಡು ನಮ್ಮ ಚಿನ್ನ ಕಾಸರಗೋಡು ಅವ್ರ ಸಿನಿಮಾ ಉಜ್ವಾಡು ಅಂತ, ಅಂದರೆ ಬೆಳಕು ಅಂತ. ಸೊ ಅದೊಂದು. ತುಳು 35 to 40 ಫಿಲ್ಮ್ಸ್ ರೆಗ್ಯುಲರ್. ತುಳು ಸಾರಿ ನಾನು ಇನ್ನೊಂದು ಸಿನಿಮಾ ಮಾಡಿದ್ದೀನಿ ನಮ್ಮ ಕೂಡ್ಲು ಸರ್ ಜೊತೆ, ಏರೇಗ್ಲಪ್ಪ ನೋಡ್ಚಿ ಅಂತ. ನಮ್ಮ ಕನ್ನಡದ ಯಾರಿಗೂ ಹೇಳಬೇಡಿ ನಾ. ಹೌ ಕ್ಯಾನ್ ಐ ಫರ್ಗೆಟ್ ಇಟ್? ಸೊ ನಮ್ಮ ಕನ್ನಡ ರೆಗ್ಯುಲರ್ 35 to 40 ಫಿಲ್ಮ್ಸ್? ನೋ 35 ಎಲ್ಲ ಸೇರಿಸಿ. ಎಲ್ಲ ಸೇರಿ. So I was there for a long time, but I've done few films. Okay. ಸಿನಿಮಾ ಅಪಿಯರೆನ್ಸ್ ಅಂತ ನೀವು ಫಸ್ಟ್ ಬಂದಿದ್ದು ಗೋವಿಂದ ಗೋಪಾಲ. ಹೌದು. ಜಗ್ಗೇಶ್ ಸರ್, ಕೋಮಲ್ ಸರ್ ಜೊತೆ ನಾನು ಪೇರ್ ಆಗಿದ್ದೆ. ಓಕೆ. ಅದಾದ ತಕ್ಷಣ ನಂಗೆ ಸಿತಾರಾಮ್ ಕಾರಂತ್ ಸರ್ ಅವ್ರು ಯಾಹೂ ಅಂತ ಒಂದು ಸಿನಿಮಾ, ಸೌರವ್ ಅವ್ರ ಜೊತೆ. ಹೌದು. ಅದಾದ ತಕ್ಷಣ ಮತ್ತೆ ನಾಗ್ತಿಹಳ್ಳಿ ಸರ್ ನನ್ನ ಹೆಸರು ಹೇಳಿ ನನಗೆ ನನ್ನ ಹೆಸರನ್ನ ರೆಕಮೆಂಡ್ ಮಾಡಿ ಅಶೋಕ್ ಪಾಟೀಲ್ ಸರ್ದು ಜೋಗ್ ಫಾಲ್ಸ್ ನನಗೆ ಸಿಕ್ತು. ತುಂಬಾ ಜನಕ್ಕೆ ಅದೇ ಕನ್ಫ್ಯೂಷನ್, ಜೋಗ್ ಫಾಲ್ಸ್ ನಿಮ್ ಡೆಬ್ಯೂ ಫಿಲ್ಮ್ ಅಂತ. ಇಲ್ಲ ಅದಕ್ಕೆ ಮುಂಚೆ ಇಷ್ಟೆಲ್ಲ ನಡೆದಿತ್ತು. ಬಟ್ ನಾಗ್ತಿಹಳ್ಳಿ ಅವ್ರು ಯಾವ ಸಿನಿಮಾಲು ಮಾಡೋಕ್ಕಾಗಿಲ್ಲ ಅಲ್ಲ ನೀವು? ಇಲ್ಲ. ನೋಡಿ ಹೇಗೆ ಸರ್ಪ್ರೈಸಿಂಗ್ ಅಲ್ಲ. ಬಂದಿದ್ದೆ ಅವ್ರ ಸ್ಕೂಲಿಂದ, ನೆಕ್ಸ್ಟ್ ಸ್ಕೂಲಿಂದ. ಬಟ್ ಅವ್ರ ಸಿನಿಮಾ ಇನ್ನು ದೇರ್ ಇಸ್ ಅ ಚಾನ್ಸ್. ಇನ್ನು ಮೇಸ್ಟ್ರು ಮಾಡ್ತಾನೆ ಇರ್ತಾರೆ ಸಿನಿಮಾ. ಸೊ ಡೆಫಿನೆಟ್ಲಿ ದೇರ್ ಇಸ್ ಅ ಚಾನ್ಸ್. ಎಸ್ ನೀತು. ಸೊ ಸಿನಿಮಾ ಬಂದ್ರಿ, ಆಯ್ಕೆ. ನಮಗೆ ನೀತು ಜೋಗ್ ಫಾಲ್ಸ್ ಇಂದ ನನಗೆ ಪರಿಚಯ. ನೀವು ಕರೆಕ್ಟ್ ಆ ಟೈಮ್ನೆಲ್ಲ ಪ್ರಮೋಷನ್ ಇಂಟರ್ವ್ಯೂಸ್ ಮಾಡಬೇಕಾದ್ರಿಂದ ಪರಿಚಯ. ಅದರಲ್ಲಿ ನಿಮ್ಮ ಪಾತ್ರ ರಮೇಶ್ ಅರವಿಂದ್ ಅಂತ ಒಬ್ಬ ದೊಡ್ಡ ಸ್ಟಾರ್ ಜೊತೆಗೆ ಅಭಿನಯಿಸುವಂತ ಅವಕಾಶ. ಅಶೋಕ್ ಪಾಟೀಲ್, ವಂಡರ್ಫುಲ್ ಡೈರೆಕ್ಟರ್, ವೆರಿ ಸೆನ್ಸಿಬಲ್ ಡೈರೆಕ್ಟರ್. ಆಲ್ಸೋ ನಮ್ಮ ಕಾರ್ ಹುಡುಗಿ ಇದ್ರು, ದೀಪಾಲಿ. ಕರೆಕ್ಟ್, ದೀಪಾಲಿ ಇದ್ರು. ಸೊ ಎನಿ ಮೆಮೊರೀಸ್ ಆಫ್ ಜೋಗ್ ಫಾಲ್ಸ್, ರಮೇಶ್ ಅರವಿಂದ್ ಸರ್, ಅಶೋಕ್ ಪಾಟೀಲ್ ಸರ್? ಸೊ ಐ ಟು ರಿಯಲಿ ಲೈಕ್ ಅಶೋಕ್ ಪಾಟೀಲ್ ಸರ್ ಬಿಕಾಸ್ ಅವ್ರು ಹೇಗೆ ಅಂತಂದರೆ ಅವರು ಹಿ ಈಸ್ ವೆರಿ ಕಂಪೋಸ್ಡ್. ಇಲ್ಲ, ಅವರು ಗೆಲ್ಲಬೇಕಾಗಿತ್ತು, ಅವ್ರದ್ದು ಶಾಪ ಗೆಲ್ಲಬೇಕಾಗಿತ್ತು. ಅವರ ಫಸ್ಟ್ ಫಿಲ್ಮ್ ಶಾಪ ತುಂಬ ಒಳ್ಳೆ ಪ್ರಯೋಗ ಮಾಡಿದರು. ಅಂಥ ಪ್ರಯೋಗಗಳಾಗಿದ್ದರೆ ಕನ್ನಡದಲ್ಲಿ ಇವತ್ತೇನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಿದ್ದೀವಿ, ಅವತ್ತಿಗೆ ಅವ್ರು ಪ್ರಯತ್ನ ಪಟ್ಟಿದ್ರು. ನಾವು ಗೆಲ್ಲಿಸ್ಬೇಕಾಗಿತ್ತು ಆ ಸಿನಿಮಾನ. ಹೌದು. ಇಟ್ ವಾಸ್ ವೆರಿ ಡೀಪ್ ಸಿನಿಮಾ ಶಾಪ. ಆ್ಯಂಡ್ ಅನು ವಾಸ್ ಸೋ ಗುಡ್ ಇನ್ ದಟ್. ಓ ಮೈ ಗಾಡ್, ಏನು ಪರ್ಫಾರ್ಮೆನ್ಸ್. ಆ್ಯಂಡ್ ಸ್ಮಾಲ್ ಕ್ಯಾರೆಕ್ಟರ್ ಆದರೂ ಜೈ ಜಗದೀಶ್ ಅವ್ರದ್ದು ಎಂಥ ಪರ್ಫಾರ್ಮೆನ್ಸ್ ಆ ಪಿಕ್ಚರಲ್ಲಿ. ಫಿಯರ್ ಬರುತ್ತೆ ಅವ್ರ ಕ್ಯಾರೆಕ್ಟರ್ ನೋಡಿದ್ರೆ. ಆ್ಯಂಡ್ ವಂಡರ್ಫುಲ್ ಸಾಂಗ್ಸ್. ಎಸ್, ದ ಸಾಂಗ್ಸ್ ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅಶೋಕ್ ಕಶ್ಯಪ್ ಅವ್ರ ಕ್ಯಾಮ್ರಾಮನ್. ಹೌದು, ಸೇಮ್ ನಮ್ಮ ಜೋಗ್ ಫಾಲ್ಸ್ಗೂ ಅಶೋಕ್ ಕಶ್ಯಪ್ ಸರೇ ಮಾಡಿದ್ದು. ಸೊ ನನಗೆ ಅಶೋಕ್ ಪಾಟೀಲ್ ಸರ್ ನನಗೆ ಯಾಕೆ ಐ ರಿಯಲಿ ಲೈಕ್ ಹಿಮ್ ಅಂತಂದರೆ, ಅವರು ಅಷ್ಟು ದೊಡ್ಡ ಮೇನ್ ಪಾತ್ರ ನನಗೆ ಕೊಡ್ತಾ ಇದ್ದಾಗಲೂ ಅದನ್ನು ನೋಡು ನನಗೊಂದು ಫೇವರ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಮಾತೇ ಆಡಿಲ್ಲ. ಹಿ ವಾಸ್ ಸೋ ಡಿಗ್ನಿಫೈಡ್. ಲೈಕ್ ನನಗೆ ಅದು ಒಂದು ಒಳ್ಳೇದೇನೆಂದರೆ ಸರ್, ಈವನ್ ನಾನು ಕೋಮಲ್ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಜನ ಆ್ಯಕ್ಚುಲಿ ಅವ್ರನ್ನ ತುಂಬ ಕಾಮಿಡಿ ಸಿನಿಮಾಗಳೆಲ್ಲ ನೋಡಿದ್ದೀವಿ ನಾವು, ವಿ ಲೈಕ್ ಹಿಮ್. ಬಟ್ ಯು ನೋ ಹೀ ಈಸ್ ಆಲ್ಸೋ ಸೋ ಡಿಗ್ನಿಫೈಡ್. ಏನು ಮಾತಾಡ್ತಾರೆ ಅಂತಂದರೆ ಅವ್ರು ನನ್ನ ಹತ್ರ ಮಾತಾಡೋರು ಕೋಮಲ್ ಸರ್. ನಾನೊಂದು ಬುಕ್ ಓದಿದ್ದೀನಿ, ಹೂ ಮೂವ್ಡ್ ಮೈ ಚೀಸ್ ಅಂತ ಒಂದು ಬುಕ್. ನನಗೆಲ್ಲ ಅದು ಆಮೇಲೆ ಗೊತ್ತಾಗಿದ್ದು ಬುಕ್. ಹಿ ವಾಸ್ ಲೈಕ್ ರಿಯಲಿ ಸೋ ಗುಡ್. ಅಂಡ್ ಜಗ್ಗೇಶ್ ಇಸ್ ಆಲ್ಸೋ ಲೆಜೆಂಡರಿ ಆಕ್ಟರ್. ಜಗ್ಗೇಶ್ ಸರ್, ಬಟ್ ಐ ವಾಸ್ ನಾಟ್ ಪೇರ್ಡ್ ವಿತ್ ಹಿಮ್. ನನಗೆ ಅವ್ರ ಜೊತೆ ಪೇರ್ ಇರಲಿಲ್ಲ. ಅಂಡ್ ಹಿ ವಾಸ್ ಸೋ ನೈಸ್ ಟು ಮೀ. ಅವ್ರು ನನಗೆ ಹೇಳೋರು, ನೀನು ಯಾಕೆ ನೀನು ಹಲ್ಲು ಹಿಂಗೆ ಅಂತ ಇರ್ತೀಯ, ಚೆನ್ನಾಗಿ ಮುಖ ಬಾಯಿ ಓಪನ್ ಮಾಡಿಬಿಟ್ಟು ನಾವು ಬೊಚ್ಚಬಾಯಿ ಥರ ಮಾಡಬೇಡ ಅಂತ ಹೇಳೋರು. ಬಟ್ ಐ ವಾಸ್ ಸ್ಕೇರ್ಡ್ ಆಫ್ ಜಗ್ಗೇಶ್ ಸರ್. ಫಸ್ಟ್ ಫಿಲ್ಮ್ನು. ಆ್ಯಂಡ್ ಆವಾಗ ಆ ಸಿನಿಮಾದಲ್ಲಿ ಡೈರೆಕ್ಟ್ಲಿ ಹೋಗ್ಬಿಟ್ಟು ನಾನು ಸೆಟ್ಟಿಗೆ ಹೋಗ್ತಿದ್ದಂಗೆ ಎಲ್ಲ ಲೈಕ್ ನಮ್ಮ ಸೀರಿಯಲಲ್ಲಿ ಅಷ್ಟು ದೊಡ್ಡ HMIs ಎಲ್ಲ ಇರ್ತಾ ಇರಲಿಲ್ಲ ಆವಾಗ. ಸೊ ಆ್ಯಂಡ್ ಟ್ರರ್ ಅಂತ ಹೋಗೋದಲ್ಲ ಆರಿಫ್ಲೆಕ್ಸ್ ಕ್ಯಾಮ್ರಾ. ಸೊ ನೆಗೆಟಿವ್ ತಿಂದ್ಬಿಡ್ತೀನಿ ಅಂತ ನನಗೆ ಭಯ,
ಇವಳು ಬರೀ ನಮ್ಮ ರೀಲ್ ತಿಂತಾಳೆ ಅಂತ ಬರಬಾರ್ದು ಅಂತ ಐ ವಾಸ್ ವೆರಿ ಸ್ಕೇರ್ಡ್. ಕಾನ್ಶಿಯಸ್. ಆ್ಯಂಡ್ ಜಗ್ಗೇಶ್ ಸರ್ ಜೊತೆ ಯಾವಾಗಲೂ ದೊಡ್ಡಣ್ಣ ಅವ್ರು ಇರೋರು. ಆ್ಯಂಡ್ ಸುಮಾರು ದೊಡ್ಡ ಬಾಲಾಜಿ ಸಿಂಗ್ ಅಂತ ನಮ್ಮ ಡೈರೆಕ್ಟರ್, ಡ್ಯಾಮ್ ನೈಸ್ ಪರ್ಸನ್. ಸೊ ಇವರೆಲ್ಲ ದೊಡ್ಡವ್ರು ಇರಬೇಕಾದ್ರೆ ನಾನು ಅಡುಗ್ತಾ ಇದ್ದೆ. ಐ ವಾಸ್ ಸೋ ಸ್ಕೇರ್ಡ್, ಐ ವಾಸ್ ರಿಯಲಿ ಸ್ಕೇರ್ಡ್. ಆ್ಯಂಡ್ ನನಗೆ ಅದರಲ್ಲಿ ನಮಗೆ ಫಸ್ಟ್ ನೈಟ್ ಸಾಂಗ್ ಬೇರೆ ಇದೆ. ಐ ವಾಸ್ ಸ್ಕೇರ್ಡ್ ಲೈಕ್ ಎನಿಥಿಂಗ್. ಪಾಪ ಕೋಮಲ್ ಸರ್ ವಾಸ್ ಸೋ ನೈಸ್ ಟು ಮೀ, ರಿಯಲಿ ಐ ವಿಲ್ ನೆವರ್ ಫರ್ಗೆಟ್. ಅವರು ಎಷ್ಟು ನನಗೆ ಹಿ ಮೇಡ್ ಮೀ ಸೋ ಕಂಫರ್ಟಬಲ್. ಅದೇ ನಾನು ಜಗ್ಗೇಶ್ ಸರ್ ಪೇರ್ ಆಗಿದೆ, ನಾನು ಸೀರಿಯಸ್ಲಿ ನಾನು ಸೆಕೆಂಡ್ ಡೇಗೆ ನಾನು ನೋಡೋಗ್ಬಿಡ್ತದೆ. ಐ ವುಡ್ ಬಿ ಸ್ಕೇರ್ಡ್. ಪಾಪ ಹೀ ಈಸ್ ನಾಟ್ ಟೋಲ್ಡ್ ಎನಿಥಿಂಗ್. ಅವ್ರು ಯಾವತ್ತೂ ಏನೂ ಹೇಳಲಿಲ್ಲ. ಐ ಡೋಂಟ್ ನೋ, ನೌ ವೆನ್ ಐ ಥಿಂಕ್ ನನಗೆ ಅನ್ಸುತ್ತೆ ನಾನು ಹೆಂಗೆ ಹೋದೆ ಆ ಸೆಟ್ಗೆ ಫಸ್ಟ್ ಫಿಲ್ಮಲ್ಲಿ ಅಂತ ಐ ಡೂ ಫೀಲ್ ಆ್ಯಕ್ಚುಲಿ. ಸೊ ನನಗೆ ಮೋಸ್ಟ್ಲಿ ಐ ಗಾಟ್ ಚಾನ್ಸಸ್ ಟು ಸ್ಪೀಕ್ ಟು ಕೋಮಲ್ ಸರ್ ಮೋರ್. ಆ್ಯಂಡ್ ನಮ್ಮದು ಮನೆಗಳು ಬೇರೆ ಬೇರೆ ಥರ ಶೂಟಿಂಗ್ ಇರ್ತಾ ಇದ್ದಿದ್ದರಿಂದ ನನಗೆ ಜಗ್ಗೇಶ್ ಸರ್ ಜೊತೆ ಆವಾಗ ಕಮ್ಮಿ ಇತ್ತು, ಲೈಕ್ ಅದು ಕಾಂಬಿನೇಷನ್ಸ್. ಬಟ್ ರಾಘು ಸರ್ ಅದಲ್ಲೊಂದು ಸೀನ್ ಇದೆ, ಅವ್ರು ಅದೇನೋ ಆ ಬೇರು ಇದೆಲ್ಲ ನಾರು ಎಲ್ಲ ಮಾರ್ತಾ ಇರ್ತಾರೆ. ಆವತ್ತು ನಾನು ಕರೆಕ್ಟಾಗಿ ಜಗ್ಗೇಶ್ ಸರ್ನ ನೋಡಿದ್ದು, ಅಂದರೆ ಸೆಟ್ಟಲ್ಲಿ, ಲೈಕ್ ಫಸ್ಟ್ ಟೈಮ್. ಅವರು ರೋಡ್ ಮಧ್ಯೆ ತಮಟೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ಆಟೋದಲ್ಲಿ ಬರೋದು, ನಾವು ಅಕ್ಕ ತಂಗಿ ಬಂದು ಅಂತ ನೋಡೋದು ಅವ್ರನ್ನ. ಹಿ ವಾಸ್ ಸೋ ಈಸಿ. ಆ ರೋಡಲ್ಲಿ ಎಷ್ಟು ಜನ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಜಗ್ಗೇಶ್ ಸರ್ ಆ ಪಟಾಪಟಿ ಚಡ್ಡಿ ಹಾಕ್ಕೊಂಡು ಹಿ ವಾಸ್ ಎಂಜಾಯಿಂಗ್. ಆ್ಯಂಡ್ ನಾನಿಲ್ಲಿ ಒಳ್ಳೆ ಕೋಲ್ ಥರ ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದೀನಿ, ಏನಾಗುತ್ತೋ ಏನು ಮಾಡ್ತೀನಿ ಅಂತ. ಅಲ್ಲಿ ಒಂದು ಬಾಂಬೆ ಹೀರೋಯಿನ್ ಇದ್ರು ಅವ್ರ ಪೇರಾಗಿ, ಅವಳು ಪಾಪ ಶಿ ವಾಸ್ ಸೋ ಗುಡ್. ಅವಳಿಗೆ ಆಟೋ ಓಡಿಸ್ಬೇಕಂದ್ರೆ ಅದನ್ನು ಮಾಡೋಳು. ಸೊ ಆ್ಯಕ್ಚುಲಿ ಐ ಲರ್ನ್ಡ್ ಫ್ರಮ್ ದೆಮ್. ದಟ್ ವಾಸ್ ಮೈ ಲರ್ನಿಂಗ್ ಪಾಯಿಂಟ್ ಅಲ್ಲಿ. ಅವಳು ಶಿ ವಾಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಆಟೋ ಓಡಿಸು ಅಂದರೆ ಮಾಡೋಳು. ಅವ್ರು ಡೈರೆಕ್ಟರ್ ಏನು ಹೇಳ್ತಾರೆ ಶಿ ವುಡ್ ಡು. ಸೊ ನಾನು ಸೀರಿಯಲಿಂದ ನಾನು ಸಿನಿಮಾಗೆ ಶಿಫ್ಟ್ ಆದಾಗ, ಸೀರಿಯಲ್ ಇಸ್ ಆಲ್ ಬಟ್ ಕ್ಲೋಸ್ ಅಪ್, ಮೋರ್ ಕಂಫರ್ಟೇಬಲ್. ಇಲ್ಲಿ ನಿಮ್ಮ ಇಡೀ ದೇಹ ಬರೋದು, ಲೈಕ್ ಯು ಟು ಯೂಸ್ ಯುವರ್ ಎಂಟೈರ್ ಬಾಡಿ ಅಲ್ವಾ. ಸೊ ದಟ್ ಡೇ ಐ ರಿಯಲಿ ಸಾ ಎಷ್ಟು ಫ್ರೀ ಆಗಿರಬೇಕು ಬಾಡಿಯಲ್ಲಿ ಅನ್ನೋದನ್ನು ನಾನು ಜಗ್ಗೇಶ್ ಸರಲ್ಲಿ ನೋಡಿದ್ದು. ಅವ್ರಿಗೆ ಕೇರೇ ಇಲ್ಲ, 1000 ಜನ ಇದ್ದಾರೆ, ಏನೇನೋ ಡೈಲಾಗ್ ಹೇಳ್ತಾ ಇದ್ದಾರೆ, ಹಿ ಈಸ್ ನಾಟ್ ಬಾದರ್ಡ್. ದ್ಯಾಟ್ ವಾಸ್ ಅಮೇಝಿಂಗ್. ಆ್ಯಂಡ್ ಹ್ಯಾಟ್ಸ್ ಆಫ್. ಅವರ ಒಂದು ಡೈಲಾಗ್ ಡೆಲಿವರಿ ಟೈಮಿಂಗು, ಅವರ ಬಾಡಿ ಲ್ಯಾಂಗ್ವೇಜು, ಹಿ ಈಸ್ ಎ ಗಿಫ್ಟೆಡ್ ಆಕ್ಟರ್. ಹಿ ಈಸ್ ಗಿಫ್ಟೆಡ್. ಹಿ ಈಸ್ ಜಸ್ಟ್ ಗಿಫ್ಟೆಡ್. ನಿಜವಾಗ್ಲೂ ಭಾಳ ಅಪರೂಪವಾದ ಕಲಾವಿದ ಜಗಣ್ಣ. ವಿ ಲವ್ ಯು. Seriously, Jaggesh sir, we really love you. There's no artist like this. No artist like him. ನಾವು ರಮೇಶ್ ಅರವಿಂದ್ ಸರ್, ಈ ಅಶೋಕ್ ಪಾಟೀಲ್ ಬಗ್ಗೆ ಮಾತಾಡಿ. ಯಾಕೆಂದರೆ ನಾವು ಜಗಣ್ಣನ ಬಿಟ್ಬಿಟ್ಟಿದ್ವಿ. ಸೊ ಫಸ್ಟ್ ಪಿಕ್ಚರೇ ನಾವು ಅವ್ರನ್ನ ಬಿಟ್ಬಿಟ್ಟು ಇವಾಗ ರಮೇಶ್ ಅರವಿಂದ್ ಸರ್ ಮತ್ತೊಬ್ಬ ಲೆಜೆಂಡು. ಅಶೋಕ್ ಪಾಟೀಲ್ ಬಗ್ಗೆ ಹೇಳಿದ್ರಿ. ಸೊ ಜೋಗ್ ಫಾಲ್ಸ್ ಮೆಮೊರಿ, ಜೋಗ್ ಫಾಲ್ಸ್ ಎಕ್ಸ್ಪೀರಿಯನ್ಸ್. ರಮೇಶ್ ಸರ್ನು ಅವ್ರದ್ದು ಒಂದು ಏನಂತಂದರೆ, ಅವರು ಮತ್ತು ಅಶೋಕ್ ಪಾಟೀಲ್ ಸರ್ ದೇ ವರ್ಕ್ ಆನ್ ಸ್ಕ್ರಿಪ್ಟ್ ಅಲಾಟ್. ಯಾವಾಗಲೂ ಸ್ಕ್ರಿಪ್ಟ್ ಇರೋದು. ನನಗೂ ಯಾವಾಗಲೂ ಸ್ಕ್ರಿಪ್ಟ್ ಏನೇ ಬಂದರೂ ಪ್ರತಿಯೊಂದು ಡೈರೆಕ್ಟರು, ಇವಾಗ ನೀವು ಸ್ಪಾಂಟೇನಿಯಸ್ ಇರ್ಬೋದು. ನೀವು ನಮಗೆ ಸ್ಟೋರಿ ಹೇಳಿದಾಗ ನೀವು ನಮ್ಮ ಭಾವಕ್ಕೆ ನೀವು ಇದು ಈ ಥರ ಭಾವನೆ ಬೇಕು ಅಂತ ಯು ಮೋರ್ ಚಿಲ್ಡ್ ವಿತ್ ಸಮಥಿಂಗ್. ಈಗ ಫಣಿರಾಮ್ ಚಂದ್ರ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಸ್ಕ್ರಿಪ್ಟ್, ಅಶೋಕ್ ಪಾಟೀಲ್ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ವಿ ಸ್ಟಿಕ್ ಟು ದ ಸ್ಕ್ರಿಪ್ಟ್ ಮೋಸ್ಟ್ಲಿ, ಅಂದರೆ ಡಿಟ್ಟೋ, ವಿಚ್ ಇಸ್ ಅ ಡೈರೆಕ್ಟರ್ಸ್ ವರ್ಕಿಂಗ್ ಸ್ಟೈಲ್. ಸೊ ನಾವು ವಿ ಹ್ಯಾವ್ ಟು ಬಿ ಓಪನ್ ಆ್ಯಸ್ ಆರ್ಟಿಸ್ಟ್. ನಾನು ಹಿಂಗೆ ಇರೋದು ಅಂತ ನಾವು ಇರೋಕ್ಕೆ ಆಗಲ್ಲ, ನಾವು ಫ್ಲೆಕ್ಸಿಬಲ್ ಇರಬೇಕಾಗುತ್ತೆ. ಬಿಕಾಸ್ ಎವ್ರಿಬಡೀಸ್ ವಿಷನ್ ಇಸ್ ಡಿಫ್ರೆಂಟ್. ಆ್ಯಂಡ್ ನಾವು ವರ್ಕ್ ಮಾಡೋದು ಡೈರೆಕ್ಟರ್ ವಿಷನ್ನ ನಿಜ ಮಾಡೋಕ್ಕೆ. ಸೊ ದ್ಯಾಟ್ಸ್ ವಾಟ್ ಐ ಸಾ ವಿತ್ ರಮೇಶ್ ಸರ್. ಐ ಥಿಂಕ್ ಆವಾಗ ಆ ಮೂವಿನಲ್ಲಿ ಶರಣ್ ಸರ್ ಇದ್ದಾರೆ. ಒಂದು ಸೀನ್ ಇತ್ತು, ಅದರಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತಿರ್ತಾರೆ. ಎಷ್ಟು ಡೈಲಾಗ್ ಇತ್ತು ಅಂದರೆ ಆವತ್ತು. ಆ್ಯಂಡ್ ಆವಾಗಲೂ ಆರಿಫ್ಲೆಕ್ಸ್ ಕ್ಯಾಮ್ರಾ. ಹೌದು, ಅವಾಗ ಅದೇ ಟೈಮಲ್ಲ, ಅದೇ ಪೀರಿಯಡ್. ರಮೇಶ್ ಸರ್ ವಾಸ್ ಸೋ ಇನ್ವಾಲ್ವ್ಡ್. ಆ್ಯಂಡ್ ಲಕ್ಕಿಲಿ ಅವಾಗ ನಮ್ಮ ಹತ್ರ ಮೊಬೈಲ್ಸು ಅದೆಲ್ಲ ಏನೂ ಇರ್ತಾ ಇಲ್ಲ, ಸೋಷಿಯಲ್ ಮೀಡಿಯಾನೂ ಇಲ್ಲ, ಏನೂ ಇಲ್ಲ. ಇಟ್ ವಾಸ್ ಸಮ್ 6 pages ka ಸೀನ್. ಆ್ಯಂಡ್ ಅಶೋಕ್ ಕಶ್ಯಪ್ ಸರ್ ಬೇರೆ, ಅವ್ರನ್ನ ಯಾರು ನಾವು ಅವ್ರಿಗೆಲ್ಲ ಸಿಟ್ ಮಾಡೋಕ್ಕೆ ನಾವು ಯಾರು ವಿ ಆರ್ ವೆರಿ ಸ್ಕೇರ್ಡ್. ಇಸ್ ಸಚ್ ಅ ಸೀನಿಯರ್ ಸಿನಿಮಾಟೋಗ್ರಾಫರ್ ಅಂತ. ಸೊ ದ್ಯಾಟ್ಸ್ ಒನ್ ಐ ಸಾ ಹೀಸ್ ದ ರಮೇಶ್ ಅರವಿಂದ್. ಆದರೆ ಅವರು ಆ ಸ್ಕ್ರಿಪ್ಟಿಗೆ ಎಷ್ಟು ಹಿ ವಾಸ್ ಸೋ ಲೈಕ್ ಡೆಡಿಕೇಟೆಡ್ ಟು ಇಟ್. ಐ ಕಾಂಟ್ ಬಿ ಲೆಸ್ ದೆನ್ ದ್ಯಾಟ್. ಐ ಕಾಂಟ್ ಕಮ್ ಸಮ್ವೇರ್ ಲೈಕ್ ನಾನೇನು ಮಾಡಲ್ಲ ಅನ್ನೋ ಥರ ಇರೋಕ್ಕಾಗಲ್ಲ. ಸೊ ಅವ್ರನ್ನ ನೋಡಿ ಅವ್ರನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂದ್ರೂ ಐ ಕಾಂಟ್ ಬಿ ಬಿಹೈಂಡ್. ಸೊ ಹಾಗಾಗಿ ನಾನು ಕೂಡ ಓಕೆ, ನಾನು ಬೆಸ್ಟ್ ಅನ್ನಿಸ್ಬೇಕು ಅಂತ ನಾನು ಆವಾಗ ಐ ವಾಸ್ ಕಾನ್ಸಂಟ್ರೇಟಿಂಗ್ ಅ ಲಾಟ್. ನೈಸ್. ಅಂದರೆ ಯು ಸೋ ಲಕ್ಕಿ ಅಂತ ಹೇಳ್ತೀನಿ. ಏನಕ್ಕೆ ರಮೇಶ್ ಸರ್ ಜೊತೆ ಒಬ್ಬ ಆ್ಯಕ್ಟ್ರಾಗಿ ಕೂಡ ತಾವು ಆ್ಯಕ್ಟ್ ಮಾಡಿದ್ದೀರಾ.
ಅಂಡ್ ಅವ್ರ ಡೈರೆಕ್ಷನ್ ಅಲ್ಲಿ ಕೂಡ ನೀವು ಕೆಲಸ ಮಾಡಿದ್ರ. ರಮೇಶ್ ಸರ್ ಡೈರೆಕ್ಷನ್, ಸಾರಿ ರಮೇಶ್ ಸರ್ ಅಂದ್ರೆ ಮೋಹನ್ ಅವ್ರ ಡೈರೆಕ್ಷನ್. ಕೃಷ್ಣ ರಮೇಶ್ ಸರ್ ಜೊತೆ 2 ಸಿನಿಮಾ ಮಾಡಿದ್ವಿ. ಓಕೆ. ಅಂಡ್ ಬೋತ್ ಆರ್ ಕಾಮಿಡಿ. ಅದು ಕೃಷ್ಣ ಲೇಟ್ ಆಗಿ ಬರೋ ಅಂಡ್ ಜೋಕ್ ಫಾಲ್ಸ್. ಎಸ್. ಓಕೆ. ಜೋಕ್ ಫಾಲ್ಸ್ ಅಲ್ಲಿ ಇದ್ದಿದ್ದ ನೀತುಗೂ ಒಂದು ಆರ್ಟಿಸ್ಟ್ ಆಗಿ ಎಕ್ಸ್ಪೀರಿಯನ್ಸು, ಕೃಷ್ಣ ಲೇಟ್ ಆಗಿ ಬರೋ ಅಷ್ಟೊತ್ತಿಗೆ ದೇರ್ ಇಸ್ ಮಚ್ ಮೋರ್ ಬೆಟರ್ ಎಕ್ಸ್ಪೀರಿಯನ್ಸ್. ಅಷ್ಟರಲ್ಲಿ ನಾನು ಗಾಳಿಪಟ ಎಲ್ಲ ಮಾಡಿದ್ದೆ. ಸೊ ಅವಾಗ ಐ ಥಿಂಕ್ ಯು ಆರ್ ಮಚ್ ಮೋರ್ ಕಾನ್ಫಿಡೆಂಟ್ ಅಂತ ಕಾಣುತ್ತೆ. ಸರ್ ಅದು ಏನೇ ಕಾನ್ಫಿಡೆನ್ಸ್ ಇದ್ರೂ ಸಿ ವೆನ್ ಯು ಹ್ಯಾವ್ ಅ ಸ್ಟಾರ್ ಲೈಕ್ ರಮೇಶ್ ಸರ್ ಜೊತೆ ಯಾವುದನ್ನು ನಾವು ಗ್ರಾಂಟೆಡ್ ಆಗಿ ತಗೋಬಾರ್ದು. ಎವ್ರಿ ಫ್ರೇಮ್, ಬಿಕಾಸ್ ಅವರು ಇಂಪ್ರೊವೈಸ್ ಮಾಡ್ತಾನೆ ಇರ್ತಾರೆ. ನಾವು ಅದನ್ನು ಕ್ಯಾಚ್ ಮಾಡಿಲ್ಲ ಅಂತಂದರೆ, ನನ್ಗೆ ಗೊತ್ತಾಯ್ತು ನನಗೆ ಜೋಕ್ ಫಾಲ್ಸಲ್ಲಿ, ಬಿಕಾಸ್ ಐ ವಾಸ್ ಟೂ ಯಂಗ್. ಅವ್ರ ಪಾಪ ಅದು ಏನೇ ಅವ್ರು ಇಂಪ್ರೊವೈಸ್ ಮಾಡೋದು ನನಗೆ ಅದು ಗೊತ್ತೇ ಆಗ್ತಿರ್ಲಿಲ್ಲ. ಅವ್ರು ನನಗೆ ಹೇಳಿದ್ರೇ ಗೊತ್ತಾಗೋದು ನನಗೆ. ಐ ವಾಸ್ ಟೂ ಬ್ಲ್ಯಾಂಕ್ ಆವಾಗ. ಸೊ ನನಗೆ ಒಂದು ಗೊತ್ತಾಯ್ತು ಏನಂದರೆ, ರಮೇಶ್ ಸರ್ ಅವರ ಏನು ಬೆಸ್ಟ್ ಇಸ್ ದೇರ್ ಅವ್ರು ಕೊಡ್ತಾರೆ ಆ ಟೈಮಲ್ಲಿ. ಸೊ ನಾವು ಆಸ್ ಕೋ ಆರ್ಟಿಸ್ಟ್ ವಿ ಹ್ಯಾವ್ ಟು ಬಿ ಅಲರ್ಟ್. ಸೊ ಅದು ದಟ್ ಟೈಮ್ ನಾವು ಎಷ್ಟೇ ವಿ ಶುಡ್ ರಿಯಾಕ್ಟ್, ಇಲ್ಲ ನಾವು ಸಪ್ಪೆ ಆಗಿಬಿಡ್ತೀವಿ. ಆ್ಯಂಡ್ ಅವ್ರು ಮಾಡ್ತಾ ಇರೋ ಒಂದು ಕೆಮಿಸ್ಟ್ರಿಗೆ ಅದು ವಿ ಹ್ಯಾವ್ ಟು ಬಿ ಈಕ್ವಲ್. ರೆಸಿಪ್ರೊಕೇಷನ್ ಇರಬೇಕು. ರೆಸಿಪ್ರೊಕೇಷನ್, ಎಕ್ಸಾಕ್ಟ್ಲಿ. ಸೊ ನಾನು ಕೃಷ್ಣನೇ ಲೇಟಾಗಿ ಮಾಡೋ ಅಷ್ಟರಲ್ಲಿ ನಾನು ಓಕೆ ಒಂದು ಲೆವೆಲ್ಗೆ ಒಂದು ಹೆಸರು ಬಂದಿತ್ತು, ಎಸ್, ಬಟ್ ಐ ವಾಂಟೆಡ್ ಟು ಬಿ ಗುಡ್. ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ಆಬ್ವಿಯಸ್ಲಿ ನಮಗೂ ಒಂದಿರುತ್ತಲ್ಲ, ನಾವು ಸುಮ್ಮನೆ ಏನೇನೋ ಮಾಡಬಾರ್ದು ಅಂತ. ಸೊ ಐ ವಾಂಟೆಡ್ ಟು ಲರ್ನ್ ಆ್ಯಂಡ್ ದ್ಯಾಟ್ ವಾಸ್ ದೇರ್. ನೀತು ಬಂದ್ಬಿಟ್ಟು ಯಾವತ್ತು ನಾನು ನೋಡ್ದಂಗೆ ಯಾವುದಕ್ಕೂ ರಿಸ್ಟ್ರಿಕ್ಟ್ ಆಗಲಿಲ್ಲ. ಅಂದರೆ ಕನ್ನಡನೇ ಮಾಡಬೇಕು, ಈ ಥರ ಕ್ಯಾರೆಕ್ಟರ್, ಐ ಆಮ್ ಓಕೆ, ಬಿಂದಾಸ್ ಗುರು, ನಾನು ಮಾಡ್ತೀನಿ, ನನಗೆ ಇಷ್ಟ ಆಗಬೇಕಷ್ಟೇ, ಟೀಮ್ ಇಷ್ಟ ಆಗಬೇಕು, ಹೆಲ್ತಿಯಾಗಿರಬೇಕು. ದಟ್ ವಾಸ್ ಯುವರ್ ಮೈನ್ ಕ್ರೈಟೀರಿಯಾ ನಾನು ನೋಡ್ದಂಗೆ. ಸೊ ಇವಾಗ ಕೊಂಕಣಿ ಆ್ಯಂಡ್ ತುಳು ಎಲ್ಲ ಭಾಷೆಗಳಲ್ಲೂ ತಾವು ಆ್ಯಕ್ಟ್ ಮಾಡಿದ್ದೀರ. ಎಷ್ಟು ಚಾಲೆಂಜಸ್ ಇತ್ತು ಅಂದರೆ, ಈಗ ಅಂದರೆ ಕೊಂಕಣಿನೂ ನಿಮಗೆ ಗೊತ್ತಿರೋ ಭಾಷೆ, ಫೆಮಿಲಿಯರ್ ಭಾಷೆ. ತುಳು ಅಫ್ಕೋರ್ಸ್ ನಿಮಗೆ ಇನ್ನೊಂದು ಮದರ್ ಟಂಗ್ ಇದ್ದಂಗೆ, ಅದು ತುಳುನಾಡಿಂದನೇ ಬಂದಿರೋದ್ರಿಂದ. ಈ ಕಾಸರಗೋಡು ಚಿನ್ನ ಅವರ ಒಂದು ಸಿನಿಮಾ ಇವಾಗಲೇ ಮೆನ್ಷನ್ ಮಾಡಿದ್ರಿ ಸ್ನೇಹಿತರೆ. ಅವರು ಎಷ್ಟು, ನಾನು ಆವಾಗಲೇ ನವೀನ್ ಮಯೂರ್ ಅವ್ರ ಬ್ರದರ್ ವಿಷಯ ಹೇಳಿದ್ದು ಇವಾಗ ಲಿಂಕ್ ಮಾಡ್ತೀನಿ. ನೀತು ಬಂದ್ಬಿಟ್ಟು ಎಂಥ ಒಂದು ಡೆಡಿಕೇಟೆಡ್ ಆ್ಯಕ್ಟ್ರೆಸ್ ಅಂತಂದರೆ, ಈ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಅವ್ರ ಜೀವನದಲ್ಲಿ ನಡಿಬಾರ್ದು ಒಂದು ಟ್ರ್ಯಾಜಿಡಿ ನಡೀತಿದೆ. ಅಂದರೆ ಯಾರ ಜೀವನದಲ್ಲೂ ಅದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅವರ ತಂದೆನ ಫಿಸಿಕಲಿ ಲಾಸ್ ಅಂತ ಮಾತ್ರ ನಾನು ಹೇಳ್ತೀನಿ. ನಿಮ್ಮ ತಂದೆನ ಕಳ್ಕೊಂಡಿಲ್ಲ ಬೇರೆ ಥರದಲ್ಲಿ, ಓನ್ಲಿ ಫಿಸಿಕಲಿ ಈಸ್ ಆಬ್ಸೆಂಟ್ ಅಷ್ಟೇ. ಸೊ ಆ ಒಂದು ಮೂಮೆಂಟು ಹೇಗಿತ್ತು ನೀತು? ಅಂದರೆ ಅಮ್ಮ ನೀವು ಎಲ್ಲ ಹೋಗಿದ್ರಿ ಅಂತ ಕಾಣುತ್ತೆ ಶೂಟಿಂಗಿಗೆ. ಆಮೇಲೆ ನೋಡಿದ್ರೆ ಪೊಲೀಸ್ ಸ್ಟೇಷನಿಂದ ತುಂಬ ಕಾಲ್ಸ್ ಬಂದಿದೆ ನಮಗೆ. ಯಾಕಂದರೆ ನಮ್ಮ ಫೋನ್ ರೀಚಬಲ್ ಇರಲಿಲ್ಲ. ಅವರೇ ನನಗೆ ಕರೆದು ಹೇಳಿದ್ರು. ನಮ್ಮ ಅಮ್ಮ ಹೇಳಿಲ್ಲ ನನಗೆ, ಚಿನ್ನ ಕಾಸರಗೋಡು ಕರೆದು ಹೇಳಿದ್ರು. ಶಿವಧ್ವಜ್ ಅವ್ರು ಬಂದು ಹೇಳಿದ್ರು, ಐ ಥಿಂಕ್ ನಿಮ್ಮ ತಂದೆ ತುಂಬ ಸೀರಿಯಸ್ ಇದ್ದಾರೆ ಅಂತ ಹಂಗಂದ್ರು. ಅವರು ತೀರ್ಕೊಂಡ್ರು ಅಂತ ಹೇಳಿಲ್ಲ. ಬಟ್ ಅಷ್ಟೊತ್ತಿಗೆಲ್ಲ ಮುಗ್ದೋಗಿತ್ತು. ಹಿ ವಾಸ್ ಗಾನ್ ಬೈ ದೆನ್.